ಇಲ್ಲಿ ಯಾವುದರ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡೋದನ್ನ ಎಡುಕಾಣ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ SSLC ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ SSLC ನೋಟ್ಸು, ಮಾಡಲ್ ಪೇಪರ್ಸು, ಬ್ಲೂ ಪ್ರಿಂಟ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನಿಮಗೆ ನಾಳೆ ಎಲ್ಲರಿಗೂ ಕೂಡ SSLC ಎಕ್ಸಾಮ್ ಇದೆ. SSLC ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಮತ್ತು ಡ್ರೆಸ್ ಕೋಡ್ ಏನಿರಬೇಕು, ಈ ರೀತಿ ನಿಮಗೆ ಸಾಕಷ್ಟು ಒಂದು ಪ್ರಶ್ನೆಗಳಿರುತ್ತೆ. ಈ ಒಂದು ವಿಡಿಯೋ ಜಸ್ಟ್ ಒಂದು 3 to 4 ಮಿನಿಟ್ಸ್ ಇರುತ್ತೆ. ಕಂಪ್ಲೀಟಾಗಿ ನೋಡಿದ್ರೆ ನೀವು ನಾಳೆ SSLC ಎಕ್ಸಾಮ್ನ ಕೂಲ್ ಆ್ಯಂಡ್ ಕಾಮಾಗಿ ಎಕ್ಸಾಮ್ನ ಬರೀಬೋದು ಮತ್ತು ಒಳ್ಳೆ ಸ್ಕೋರಿಂಗ್ ಮಾಡ್ಕೊಳ್ಳೋಕೆ ಏನೇನು ಟಿಪ್ಸ್ ಬೇಕು ಎಲ್ಲನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ SSLC ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನಿಮಗೆ ಡ್ರೆಸ್ ಕೋಡು ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಇರುತ್ತೆ. ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಾ, ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕಾ, ಯಾವ ರೀತಿ ಹೋಗಬೇಕು ಅಂತ. ಇಲ್ಲಿ ನಿಮಗೆ ಕಲರ್ ಡ್ರೆಸ್ಸು ಬೇಕಾದ್ರೂ ಕೂಡ ಹಾಕೊಂಡು ಹೋಗ್ಬೋದು, ಯೂನಿಫಾರ್ಮು ಕೂಡ ಹಾಕೊಂಡು ಹೋಗ್ಬೋದು. ಇದರಲ್ಲಿ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ನಿಮ್ಮ ಸ್ಕೂಲ್ ID ಕಾರ್ಡನ್ನ ನೀವು ಹಾಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ನಿಮ್ಮ ಹಾಲ್ ಟಿಕೆಟ್ನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ನೀವು ಎಕ್ಸಾಮ್ ಹಾಲಲ್ಲಿ ನಿಮ್ಮದು ಓನ್ ಎಕ್ವಿಪ್ಮೆಂಟ್ಸ್ ಇರಬೇಕಾಗುತ್ತೆ. ಅಂದರೆ ನಿಮ್ಮ ಪೆನ್ಸಿಲ್ ಆಗಿರ್ಬೋದು, ಎರೇಸರ್ ಆಗಿರ್ಬೋದು, ಅಥವಾ ನಿಮ್ಮ ಪೆನ್ಸ್ ಆಗಿರ್ಬೋದು, ಎಲ್ಲ ಕೂಡ ನೀವೇ ಓನಾಗಿ ತೊಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಅಕ್ಕಪಕ್ಕ ಏನಾದರೂ ಕೇಳ್ತೀನಿ ಆ ರೀತಿ ಹೋಗ್ತೀನಿ ಅಂದರೆ ಮೈಂಡ್ಸೆಟ್ಟಲ್ಲಿ ಅದನ್ನ ತೆಗೆದಾಕ್ಬಿಡಿ. ಯಾಕೆಂದರೆ ಸ್ಟ್ರಿಕ್ಟಾಗಿರೋಂಥ ಇನ್ವಿಜಿಲೇಟರ್ ಬಂತು ಅಂದರೆ ನಿಮ್ಮನ್ನ ಡಿಬಾರ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಯಾಕೆಂದರೆ ಎಲ್ಲ ಇನ್ವಿಜಿಲೇಟರ್ ಕೂಡ ಒಂದೇ ರೀತಿ ಮೈಂಡ್ಸೆಟ್ ಇರೋಲ್ಲ, ಡಿಫ್ರೆಂಟ್ ಆಗಿರ್ತಾರೆ. ಆವಾಗ ನಿಮಗೆ ಬ್ಯಾಡ್ ಲಕ್ ಆಗಿ ಎಕ್ಸಾಮಿಂದ ಡಿಬಾರ್ ಆದರೂ ಕೂಡ ಆಗ್ಬೋದು. ಅದರಿಂದ ಸ್ವಲ್ಪ ಅಲರ್ಟಾಗಿ ನಿಮ್ಮದು ಓನ್ ಎಕ್ವಿಪ್ಮೆಂಟ್ಸ್ನ ತೊಗೊಂಡೋಗಿ ಎಕ್ಸಾಮ್ಗೆ. ಮತ್ತು ಇವಾಗ ನೀವು ಎಕ್ಸಾಮ್ ಯಾವ ರೀತಿ ಬರೀಬೇಕು, ಒಳ್ಳೆ ಸ್ಕೋರಿಂಗ್ ಆಗಬೇಕಂದ್ರೆ ಇಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ನಿಮಗೆ ಒಂದು ಪೇಪರ್ನ ಕೊಡ್ತಾರಲ್ವ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ, ಆನ್ಸರ್ ಶೀಟ್ನ. ಅಲ್ಲಿ ಫಸ್ಟ್ ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ನೀವು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಅಲ್ಲಿ ನೀವು ಏನಾದರೂ ರಾಂಗ್ ಮಾಡ್ತೀರಾ ಅಂದರೆ ಅಲ್ಲಿ ನಿಮಗೆ ಪೇಪರ್ ವ್ಯಾಲ್ಯೂಷನ್ ಮಾಡೋದನ್ನು ಹೋಲ್ಡ್ ಮಾಡ್ತಾರೆ, ನಿಮಗೆ ರಿಸಲ್ಟ್ ಬರೋದು ಕೂಡ ಡಿಲೇ ಆಗುತ್ತೆ, ನಿಮಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಫಸ್ಟ್ ನಿಮ್ಮ ಹಾಲ್ ಟಿಕೆಟ್ ನಂಬರ್ನ ಕರೆಕ್ಟಾಗಿ ನಿಮ್ಮ ಆನ್ಸರ್ ಶೀಟಲ್ಲಿ ಫಸ್ಟು ಬರೀರಿ. ಅದಾದಮೇಲೆ ನೀವು ಒಂದು ಪೇಪರ್ ಕೊಡ್ತಾರಲ್ಲ ನಿಮಗೆ ಕ್ವಶನ್ ಪೇಪರ್ನ, ಆ ಒಂದು ಟೈಮಲ್ಲಿ ಏನು ಮಾಡಿ ಅಂದರೆ ಫಸ್ಟು ಕ್ವಶನ್ ಗೊತ್ತು ಅಂದ ತಕ್ಷಣ ಸ್ಟಾರ್ಟಿಂಗೇ ಆನ್ಸರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಫಸ್ಟು ಕ್ವಶನ್ ಪೇಪರ್ನ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ. ಯಾವ ರೀತಿ ಕ್ವಶನ್ನ ಕೇಳಿದರೆ ನಿಮಗೆ ಏನೇನು ಕ್ವಶನ್ಗಳು ಗೊತ್ತು, ಎಷ್ಟೆಷ್ಟು ಗೊತ್ತು ಎಲ್ಲನೂ ಕೂಡ. ಇಲ್ಲಿ ನೀವು ಯಾವ ರೀತಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಫಸ್ಟು ನಿಮಗೆ ಯಾವೊಂದು ಕ್ವಶನ್ಗಳು ಕರೆಕ್ಟಾಗಿ ಗೊತ್ತಿದೆ ಆ ಒಂದು ಮೈನ ಫಸ್ಟು ನೀವು ತೊಗೋಬೇಕಾಗುತ್ತೆ. ಅಂದರೆ 100% ನಿಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿರೋವಂಥ ಕ್ವಶನ್ನ ಫಸ್ಟು ಆ ಒಂದು ಮೈನ್ ಅಟೆಂಡ್ ಮಾಡಿ. ನೆಕ್ಸ್ಟು ಯಾವೊಂದು ಮೈನಲ್ಲಿ ನಿಮಗೆ ಒಂದು 80% ಆನ್ಸರ್ ಗೊತ್ತಿದೆ ಆ ಒಂದು ಕ್ವಶನ್ನ ಸೆಕೆಂಡ್ ಅಟೆಂಡ್ ಮಾಡಿ. ನೆಕ್ಸ್ಟು ಯಾವೊಂದು ಮೈನಲ್ಲಿ ನಿಮಗೆ ಒಂದು 50 to 60% ಗೊತ್ತಿದೆ ಅದನ್ನ ಥರ್ಡ್ ಅಟೆಂಡ್ ಮಾಡಿ. ಈ ರೀತಿ ನೀವು ಅಟೆಂಡ್ ಮಾಡ್ತಾ ಬರಬೇಕಾಗುತ್ತೆ. ಮತ್ತು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 1 ಮಾರ್ಕ್ಸ್ನ ಯಾರೂ ಕೂಡ ಕಾನ್ಫಿಡೆಂಟ್ ಇಲ್ಲ ಅಂದರೆ ಫಸ್ಟೇ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೀವು ವೀಡಿಯೋ ನೋಡ್ತಾ ಇರೋರು ಕೆಲವರು 90+ ತೊಗೊಳ್ಳೋ ಎಬಿಲಿಟಿ ಇರೋರು ಕೂಡ ಇರ್ಬೋದು, ಕೆಲವರು ಪಾಸ್ ಆದರೆ ಸಾಕು ಅಂತಲೂ ಕೂಡ ಕೆಲವರು ಇರ್ಬೋದು. ಇಲ್ಲಿ ಪಾಸ್ ಆದರೆ ಸಾಕು ಅಂತ ಯಾರ್ಯಾರು ಇದ್ದೀರಾ ಈ ಫಸ್ಟು 1 ಮಾರ್ಕ್ಸ್ನ ಲಾಸ್ಟಲ್ಲಿ ಇಟ್ಕೊಳ್ಳಿ. ಇಲ್ಲಿ ಲಾಸ್ಟ್ 15 ಮಿನಿಟ್ಸ್ವರೆಗೂ ಕೂಡ ವೆಯ್ಟ್ ಮಾಡಿ, ಅವ್ರ ಪೇಪರ್ ಈಸ್ಕೊಳ್ತಾರಲ್ಲ ಅಲ್ಲಿವರೆಗೂ ಕೂಡ. ಅಷ್ಟರಲ್ಲಿ ನಿಮ್ಗೆ ಏನಾರು ಒಂದು ಅಲ್ಲಿ ಮ್ಯಾಜಿಕ್ ಆದರೂ ಕೂಡ ಆಗ್ಬೋದು. ಇದು ನಿಮ್ಮ ಸೆಂಟರ್ಗಳ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಲ್ಲೇನೋ ಆಗಿಲ್ಲ ಅಂದರೆ ಲಾಸ್ಟಲ್ಲಿ 1 ಮಾರ್ಕ್ಸ್ಗಳನ್ನ ಅಟೆಂಡ್ ಮಾಡ್ತಾ ಬನ್ನಿ, ಇನ್ಕ್ಲೂಡಿಂಗ್ ಗ್ರಾಮರ್ ಸೆಕ್ಷನ್ ಕೂಡ ಸೇರಿಸಿ ಹೇಳ್ತಾ ಇರೋದು. ಮತ್ತು ಇವಾಗ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಎಲ್ಲ ಕ್ವಶನ್ಸು ಕೂಡ ಅಟೆಂಡ್ ಮಾಡಾದ್ಮೇಲೆ ಇಲ್ಲಿ ರಿಮೈನಿಂಗ್ ಕ್ವಶನ್ಸ್ ಏನಿರುತ್ತಲ್ಲ ಆ ಒಂದು ಕ್ವಶನ್ ನಂಬರ್ಗಳನ್ನ ಇವಾಗ ಹಾಕ್ಬಿಟ್ಟು ಬನ್ನಿ. ಯಾಕೆ ಅಂದರೆ ನಿಮ್ಗೆ ಏನಾದರೂ ಗ್ರೇಸ್ ಮಾರ್ಕ್ಸ್ ಅನೌನ್ಸ್ ಆಯಿತು ಅಂದರೆ ನೀವು ಕ್ವಶನ್ ಅಟೆಂಡ್ ಮಾಡಿದ್ದೀರಾ ಅಂದ್ಬಿಟ್ಟು ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗೋ ಚಾನ್ಸಸ್ಸು ಕೂಡ ಇರುತ್ತೆ. ಇಲ್ಲಿ ನಾಳೆ ಎಕ್ಸಾಮ್ ಏನು ನಿಮ್ಗೆ ಅಷ್ಟೊಂದೇನು ಟಫ್ ಇರಲ್ಲ, ಈಸಿನೇ ಇರುತ್ತೆ. ಎಲ್ಲರೂ ಕೂಡ ನಾಳೆ ಚೆನ್ನಾಗಿ ಮಾಡ್ತೀರಾ, ಆರಾಮಾಗಿರಿ, ಟೆನ್ಷನ್ ಫ್ರೀ ಆಗಿ, ಓವರಾಗಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಮತ್ತು ನಿಮಗೆ ಎಲ್ಲ ಎಕ್ಸಾಮ್ಗೂ ಕೂಡ ಆಲ್ ದ ಬೆಸ್ಟ್. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.